ಪೊಲೀಸ್ ಬರ್ತಾವ ನೋಡಿ ಹಿಂದೆ. ಸ್ವಲ್ಪ ಈ ಕಡೆ ನೋಡು ಕಂದ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಅಣ್ಣ ಒಂದು ನಿಮಿಷ ಅಣ್ಣ ಬರ್ತೀರಿ. ಒಂದು ನಿಮಿಷ ಬ್ರೋ. ಅಪ್ಪ ಹಾಕಿದ್ರೆ ಸಿಕ್ಕಾಕೊಂಡ್ರೆ ಸಾಕು ಅದುಂತಾರೆ 100%. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಕ್ರೇಜಿ ಕನ್ನಡಿಗ. ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೇಗಿದ್ದೀರ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಸೊ ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇರೋದು. ಇವತ್ತು ಗಾಡಿ ಮಾಡಿಫೈ ಮಾಡಿಸೋಣ ಅಂದ್ಬಿಟ್ಟು JC ರೋಡ್ಗೆ ಹೊಟ್ಟಿದ್ದೀವಿ. ಸೊ ನೋಡಿ, ಅದೊಂದು MT ಒಂದಿದೆ ಮತ್ತು FZ ಒಂದಿದೆ. ಸೊ ಎರಡನ್ನೂ ಮಾಡಿಫೈ ಮಾಡಿಸ್ಬೇಕು ಅಂತ ಹೋಗ್ತಾ ಇದ್ದೀರಿ. ಲೈಕ್ ಮಾಡಿಫೈ ಅಂದರೆ ಏನಿಲ್ಲ, ಇದಕ್ಕೆ ಬಂದು ಒಂದು ವೈಸರ್ ಹಾಕ್ಸ್ತೀರಿ ಮತ್ತು ಕ್ಲಚ್ ಗಾರ್ಡ್ ಒಂದು ಮತ್ತು ಹಿಂದೆಗಡೆ ಎಕ್ಸ್ಟೆನ್ಷನ್ಸು ಫುಲ್ ಎಲ್ಲ ರೈಡಿಂಗ್ ಸೆಟಪ್ ಮಾಡಿಸ್ತೀನಿ ಗಾಡಿನ. ಆ್ಯಂಡ್ ಅದು ಬಂದು ಏನೋ ಸ್ಟೈಲಿಶಾಗಿ ಮಾಡಿಸ್ತಾರಂತ ನಮ್ಮ ಮಾವ. ನೋಡಬೇಕು ಬೇರೆ ಲುಕ್ ಹೆಂಗೆ ಬರುತ್ತೆ ಅಂತ. ಸೊ ಬಿಟ್ಟರೆ ಇಲ್ಲಿ ನೋಡ್ರಿ, ಹೆಲಿಕಾಪ್ಟ್ರೆಲ್ಲ ಆಡ್ತೈತೆ, ಕಾಣಿಸ್ತಾ ಇದೆಯಾ? ಅಲ್ಲ ಚೇತಮ್ಮ, ಮಾರ್ಕೊಂಡು ಹೋಯ್ತು. ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ನೋಡ್ಬೇಕಂದ್ರೆ ಒಂಥರ ವಂಡರು. ಹಾಂ ಎಲ್ಲ ಅದು ಇಲ್ಲೊಂದ್ಸತಿ ಏರ್ ಶೋ ಆಗಿತ್ತು ಗೊತ್ತಾ? ನಾನು ಏರ್ ಶೋಗೆ ಬಂದಿದ್ದೆ ಯಾವತ್ತಾದ್ರು? ನಾನು ಸತಿ ಬಂದಿದ್ದೆ. ಹಾಂ ಇದೆ. ಇದು ಜಕ್ಕೂರಲ್ಲ ಅಂದ್ಕೊಂತೀನಿ. ಇದು ಏರ್ಫೋರ್ಸ್. ಇದು ಏರೋಡ್ರೋಮ್ ಅಲ್ಲಿರೋದು. ಸರಿ ಬಾ, ಟೈಮ್ ಆಗುತ್ತೆ, ಬೇಗ ಹೋಗೋಣ. ಜೈ ಆಂಜನೇಯ. ಬೆಂಗಳೂರು ಸೈಡ್ ಏನಾದರೂ ಹೋಗ್ಬೇಕಂತಂದರೆ ಒಂದು 4 ಗಂಟೆ ಒಳಗಡೆ ಹೋದರೆ ಟ್ರಾಫಿಕ್ ಇರೋದಿಲ್ಲ. ಅಕಸ್ಮಾತ್ ಏನಾದರೂ 4 ಗಂಟೆ ಮೇಲೆ ಲೈಕ್ 5-6 ಗಂಟೆ ಹಿಂಗೆ ಸಿಗಾಕ್ಕೊಂಡ್ರಿ ಅಂದ್ಕೊಳ್ರಿ, ಫುಲ್ ಟ್ರಾಫಿಕ್ಕು 4 ಗಂಟೆ. ಸೈಕಾಗೈತೆ ಮತ್ತು ಕ್ರೇಜಿ ವ್ಯೂ ಇಲ್ಲಿಂದ. ಸೊ ನಮ್ಮ ಮಾವ ನಾನು ಮಾತಾಡ್ತಾಯಿದ್ರಿ, ಲೈಕ್ MT-15ಗೆ 410 ಏನು ಹಾಕ್ಸಿದ್ರು, ನಾನು FZಗೆ 210 ಹಾಕ್ಸಿದೆ. ಸೊ ಅದರಲ್ಲಿ 1 ಪಾಯಿಂಟ್ ಕಮ್ಮಿ ಆಗಿಬಿಡೈತೆ. ನಂದು ಇನ್ನೂ 1 ಪಾಯಿಂಟು ಕೂಡ ಕಮ್ಮಿ ಆಗಿಲ್ಲ, ಇನ್ನೂ ಓಡಿಸ್ತಾ ಇದ್ದೀನಿ, ನೋಡಬೇಕು. ಚೇತಮ್ಮ 3 ಪಾಯಿಂಟ್ಸಾ? 3 ಪಾಯಿಂಟ್ಸ್, ಇನ್ನೂ 3 ಪಾಯಿಂಟ್ ಆಯ್ತಾ? 1 ಪಾಯಿಂಟ್ ಕಮ್ಮಿ ಆಗೈತಂತೆ. ನೋಡೋಣ ಕಾಂಪಿಟೇಷನ್ ಕೊಡುತ್ತೋ ಇಲ್ಲೋ ಅಂತ. ನನಗಂತೂ 100% ಕಾನ್ಫಿಡೆನ್ಸ್ ಇದೆ. ನಮ್ಮ ಮಾವ ಹೇಳ್ತಾ ಇದ್ರು ಅದು ಜಾಸ್ತಿ ಕೊಡುತ್ತೆ ಅಂತ, ಬಟ್ 100% ಕಾನ್ಫಿಡೆನ್ಸ್ ಇದೆ ಜಾಸ್ತಿ ಕೊಡುತ್ತೆ FZ ಅಂತ. ನೋಡೋಣ ಏನಾಗುತ್ತಂತ. ಯಲಹಂಕ ನೋಡ್ರಿ ಹೆಂಗೆ ಕಾಣಿಸ್ತೈತೆ. ವ್ಯೂ ಮಾತ್ರ ಕ್ರೇಜಿ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಒಳ್ಳೆ ಹೈವೇ. ಸಖತ್ತಾಗಿದೆ ಆದರೆ ಅದು. ಈ ಟ್ರಾಫಿಕ್ಕು ಹೆಬ್ಬಾಳ ದಾಟೋವರೆಗೂ ಪೊಲೀಸ್ ಬರ್ತಾವ ನೋಡಿ ಹಿಂದೆ. ನಡಿ ಆಯ್ತು, ಅವ್ರನ್ನೇ ಕೇಳ್ಬಿಡೋಣ. ಹೆಂಗಾಸಿ
ಕೆಳಗಡೆನಾ? ಸ್ವಲ್ಪ ಈ ಕಡೆ ನೋಡು ಕಂದ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸರ್ ಪ್ಯಾಲೇಸ್ ಗ್ರೌಂಡು ಸ್ಟ್ರೈಟಾ? ಕೆಳಗಡೆ ಚೇತವ ನೋಡ್ಕೊಂಡು ನೋಡಿ. ಅಂಡರ್ ಪಾಸ್. ಪೊಲೀಸ್ನ ಅಡ್ರೆಸ್ ಕೇಳೋಂಗಾಗೈತಲ್ಲ ಗುರು. ಹೋಗಿದ್ದೀನಿ ಎಷ್ಟೊಂದು ಸತಿ, ಬಟ್ ಆದರೆ ಎಕ್ಸಾಕ್ಟ್ ರೂಟ್ ಗೊತ್ತಿಲ್ಲ. ಕೆಲವೊಂದು ಸತಿ ಕನ್ಫ್ಯೂಸ್ ಆಗಿಬಿಡುತ್ತೆ. ಆಮೇಲೆ ದೂರ ಹೋಗಿ ನೋಡ್ಕೊಳೋದು ಅದೆಲ್ಲ ಬೇಡ, ಇವಾಗೆ ಟೈಮ್ ಆಗಿಬಿಡೈತೆ ಅಂದ್ಬಿಟ್ಟು ಎರಡು ಒಂದೇ ರೂಟೇ, ಇದು ಅಲ್ಲಿಗೆ ಕನೆಕ್ಟ್ ಆಗ್ತೈತೆ. ಇದೇ ಇರ್ಬೇಕು ಅನ್ಕೊಂತೀನಿ ಪ್ಯಾಲೇಸ್ ಗ್ರೌಂಡು. ಇದೇ ಪ್ಯಾಲೇಸ್ ಗ್ರೌಂಡು ಅನ್ಸುತ್ತೆ. ಹಾಂ, ಕಿಂಗ್ಸ್ ಕೋರ್ಟ್ ಅಂತೆ. 3 ಕಿಲೋಮೀಟ್ರಿಗ 16 ನಿಮಿಷ ತೋರಿಸ್ತೈತೆ. ಅದು 3 ಕಿಲೋಮೀಟ್ರ್ ಇಲ್ಲ, 2.8. ಮೂವ್ ಆಯ್ತು. ಜಾಸ್ತಿ ಹೀಟ್ ಆಗೈತಾ ಗಾಡಿ? 20 ಕಿಲೋಮೀಟ್ರಿಗೆಲ್ಲ ಹೀಟ್ ಆಗುತ್ತಾ? ಹೀಟ್ ಆದರೆ ಕಷ್ಟ ಬರು. GT ಫೀಲೇ ಬೇರೆ. ಒಂದು ನಿಮಿಷ ಅಣ್ಣ ಬರ್ತೀರಿ. ನಿಮಿಷ ಹಾಕಿ ಸರ್, ಒಂದೇ ಒಂದು ನಿಮಿಷ. ಒಂದು ನಿಮಿಷ ಬ್ರೋ. ನಡಿ ಬಾ. ಏನು ಗುರು ಇಲ್ಲಿ ಗಾಡಿಗಳನ್ನೇ ಬಿಡಲ್ಲ ಗುರು. ಬನ್ನಿ ಬ್ರೋ, ಹಂಗೆ ಬ್ರೋ, ಹಿಂಗೆ ಬ್ರೋ ಅಂತವ. ಚೇತಮ್ಮ ಇಲ್ಲೇ ಚೆಕ್ ಮಾಡು ಬೇಗ. ಅದು ಯಾವ ಪ್ಲೇಸ್ ಅಂತ, ಪ್ಲೇಸ್ ಯಾವ್ದು ಚೆಕ್ ಮಾಡು. ಯಾವ ಅಂಗಡಿ ಯಾವುದಂತ? ಹಾಂ ಇದೆ ರೀ, JC ರೋಡು. ಗುರು ಏನು ಗುರು ಇದು, ಅವ್ರ ಗಾಡಿ ಹಿಡಿತವ್ರ ಗಾಡಿನ ಮುಂದಕ್ಕೆ ಬಿಡಲ್ಲ ಅಂತವ್ರೆ. ಅಪ್ಪ ಹಾಕಿದ್ರೆ ಸಿಕ್ಕಾಕೊಂಡ್ರೆ ಸಾಕು ಅದುಮ್ತಾರೆ 100%. ಅಂದರೆ ಮೋಸ್ಟ್ ಆಫ್ ದಿ ಪೀಪಲ್ ಲೈಕ್ ಬರ್ತಾರಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಓಕೆ ಇಂಥವರು ಬರ್ತಾ ಇದ್ದಾರೆ. ಈ ಅಂದರೆ
ಲೈಕ್ ಗಾಡಿ ಇದು ಮಾಡ್ಸೋದಕ್ಕೆ ಬರ್ತಾ ಇದ್ದಾರೆ ಅಂತಂತ ಗೊತ್ತಾಗಿದ ತಕ್ಷಣ ಅವರು ಹಿಡ್ದಾಕ್ತಾರೆ ಗಾಡಿನ. ಅಂದರೆ ಹಿಡ್ಕೊಳಕ್ಕೆ ಬರ್ತಾರೆ, ಹೋಗೋದು ಬಿಡೋದು ನಿಮಗೆ, ನೀವು ಯಾವ ಅಂಗಡಿ ಚೂಸ್ ಮಾಡ್ತೀರೋ ಅದು ನಿಮ್ಮ ಮೇಲೆ ಬಿಟ್ಟಿರೋದು. ಒಳಗ ಫುಲ್ಲು ಬೈಕ್ ಮಾರ್ಕೆಟ್ ಗುರು ಇದೆಲ್ಲ. ಎಲ್ಲಿ ಎಲ್ಲಿ ಒಳಗ ಹಾಂ ಅದೇ ನಡಿ ಸ್ಟ್ರೈಟ್ ಕರೆಕ್ಟಾಗಿ ಐತೆ. ಚೇದವ ಜಾಕೆಟ್ ಏನಾದ್ರು ನೋಡಿ, ಎಲ್ಲ ಫುಲ್ ಸೆಟ್ ಬೈಕಿಗೆ ಏನೇನು ಬೇಕಾ ಎಲ್ಲ ಸಿಗುತ್ತಲ್ಲಿ. ಈ ರೋಡಾಗೆ ಎಲ್ಲ ಸಿಗ್ತೈತೆ ನೋಡಿ. ಹ್ಞೂ ಅಣ್ಣ, ಮುಂಚೆನೇ ಪ್ಲ್ಯಾನ್ ಮಾಡಿಬಿಟ್ಟು ಬನ್ನಿ, ವಿಡಿಯೋ ನೋಡಿಕೊಂಡು ಲೈಕ್ ಎಷ್ಟಾಗುತ್ತೆ ಏನು ಕತೆ ಎಲ್ಲ ಕೇಳ್ಕೊಂಡ್ಬಿಟ್ಟು ಬನ್ನಿ. ಹಂಗೆ ಅಂತೂ ಬರೋಕ್ಕೆ ಹೋಗ್ಬೇಡಿ. ಯಾವ ಅಂಗಡಿ ನೋಡ್ತೀಯಮ್ಮ? ಇಲ್ಲಿ ಎಲ್ಲ ಕೂಗ್ತಾ ಇರ್ತಾರೆ ಗುರು. ಏಯ್ ಸುಜುಕಿ ಚಿಂದಿ ಇದೆ ಮಾತ್ರ ಗಾಡಿ. ಹಾಂ ಇನ್ನು ಸ್ವಲ್ಪ ನೇಮೇನು ಸ್ಮಾರ್ಟ್ ಬೈಕಾ? ಏ ಚೇತಮ್ಮ ಅಲ್ಲೇ ಐತೆ ನೋಡು, ಸ್ಮಾರ್ಟ್ ಬೈಕಾ? ಇದೇ ಗುರು ಶಾಪು. ಗಾಡಿ ಬರುತ್ತೆ. ಎಲ್ಲಿ ಹಾಕೋದಪ್ಪ ಗಾಡಿ? ಅದೇ ಅಂಗಡಿ. ಇಲ್ಲಿ ಬಂದರೆ ಇದೊಂದು ಪ್ರಾಬ್ಲಮ್ಮು. ಅವನು ಹತ್ಕೊಂಡ್ಬಿಡ್ತಾನ ನೋಡು. ಆಯಿತು ಕೆಲಸ.
ಒಳಕ್ಕೆ ಹಾಕೋ. ಹಿಂದೆ ಗಾಡಿ. ಯಪ್ಪ ಇಲ್ಲಿ ಯಾವುದಾದ್ರೂ ಒಂದು ಕಾರ್ ಬಂದ್ಬಿಟ್ರೆ ಅಷ್ಟೇ ಕತೆ ಗುರು, ಮುಗ್ದೋಯ್ತು. ಏನು ಗುರು, ಇಲ್ಲೆಲ್ಲಾದರೂ ಬಂದರೆ ಲೈಕ್ ಕುಡ್ಕೊಂಬಂದ್ಬಿಡಿ ಯಾವ್ದು ಅಂಗಡಿ ಏನು ಕತೆ ಅಂತ. ಸೊ ಅಂಗಡಿಗಳು ಬೇಜಾನಿದೆ ಮಾತ್ರ. ಎಲ್ಲ ಹಾಕ್ತೀಯಾ? ಎಲ್ಲೂ ಹಾಕೋಕ್ಕಾಗಲ್ಲ. ಅಲ್ಲಿ ದೇವಸ್ಥಾನ ಆಯ್ತು ನೋಡಿ, ದೇವಸ್ಥಾನ ಆಯ್ತು ನೋಡಲ್ಲಿ ಮುಂದೆ. ರೋಡ್ಗೆ ಏನಾದರೂ ಬಂದು ಪ್ರೈಸ್ ಏನಾದರೂ ವಿಚಾರಿಸ್ಬೇಕು ಹಂಗೆ ಏನಾದರೂ ಅನಿಸಿದ್ರೆ ಇಲ್ಲೊಂದು ಪಾರ್ಕಿಂಗ್ ತೋರಿಸ್ತೀನಿ, ಅಲ್ಲಿ ಪಾರ್ಕ್ ಮಾಡಿಬಿಡಿ. ಐ ಥಿಂಕ್ ಇದೆ ಅಣ್ಣ. ಎಲ್ಲ ಹಾಕೋದು? ಸೊ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ನೆಮ್ಮದಿ ಹೋಗಿ 20 ರೂಪಾಯಿನ ತೊಗೊತಾರೆ ಒಂದು ಗಾಡಿಗೆ. ಇಲ್ಲ ಹಾಕು. ಪ್ರೈಸ್ ಗೀಸ್ ಎಲ್ಲ ವಿಚಾರಿಸ್ಕೊಂಬರ್ಬೋದು. ಇದೊಂಥರ ಗೋಡೌನ್ ಥರ ಇದೆ. ಬಿಡು, ಅಲ್ಲೇ ಹಾಕು. ಫೋರ್ AM to 10 PM ಫುಲ್ ಓಪನ್ ಇರುತ್ತೆ. ಬಂದು ಪಾರ್ಕಿಂಗ್ ಮಾಡಿ ಎತ್ಕೊಂಡು ಹೋಗೋದು. ಪಾರ್ಕಿಂಗ್ ಚಾರ್ಜಸ್ ಸ್ವಲ್ಪ ಜಾಸ್ತಿ ಇದೆ, ಬಟ್ ಇಟ್ಸ್ ಓಕೆ. ಬೆಂಗಳೂರಲ್ಲಿ ಪಾರ್ಕಿಂಗ್ ಜಾಗನೇ ಸಿಗೋಲ್ಲ. ಸರಿ ಬನ್ನಿ ಹೋಗೋಣ. क्या वायर सब ये है क्या?